ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ರಾಮಾಚಾರಿ ಸೀರಿಯಲ್ನ ಮುಂದುವರೆದ ಭಾಗವನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ, ಅಕ್ಕ, ಶಾಕ್ ಆಗೋದು ಬರೀ ಕೋದಂಡ ಮಾವ ಅಲ್ಲ, ನೀನು ಕೂಡ ಶಾಕ್ ಆಗ್ತೀಯ, ಬೇಕಾದರೆ ನೋಡು ಅಂತ ಚಾರು ಹೇಳ್ತಾಳೆ. ರಾಮಾಚಾರಿ ಮತ್ತು ಕೃಷ್ಣ ಇಬ್ಬರು ಒಂದೇ ಥರದ ಬಟ್ಟೆಯನ್ನು ಹಾಕಿಕೊಂಡು ಎಲ್ಲರ ಎದುರು ಬಂದು ನಿಲ್ಲುತ್ತಾರೆ. ಆಗ ವೈಶಾಖ ಗಾಬರಿ ಆಗ್ತಾಳೆ. ಇದರಲ್ಲಿ ಯಾರು ಕೃಷ್ಣ, ಯಾರು ರಾಮಾಚಾರಿ ಅಂತ ನೋಡ್ತಾ ನಿಂತಿರುತ್ತಾಳೆ. ಆಗ ಚಾರು ಮನೆಯವರೆಲ್ಲರನ್ನೂ ಕರೀತಾಳೆ. ಅತ್ತೆಮ್ಮ ಬನ್ನಿ ಅಂತ ಕರೀತಾಳೆ. ಶ್ರುತಿ, ಅಜ್ಜಿ ಎಲ್ಲರೂ ಬೇಗ ಬನ್ನಿ ಅಂತ ಕರೀತಾಳೆ. ಆಗ ಮನೆಯಲ್ಲಿ ಇರೋರು ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಇದರಲ್ಲಿ ಯಾರು ರಾಮಾಚಾರಿ, ಯಾರು ಕಿಟ್ಟಿ ಅಂತ ತುಂಬ ಗೊಂದಲ ಆಗ್ತಾರೆ. ಆಗ ಅವರ ಅಜ್ಜಿ, ಏನ್ರೋ ಇದು, ಇಬ್ಬರು ಒಂದೇ ಥರ ಉಡುಪನ್ನು ಧರಿಸಿದ್ದೀರಾ ಅಂತ ಕೇಳ್ತಾಳೆ. ಜೆರಾಕ್ಸ್ ಕಾಪಿ ಥರ ಇದ್ದೀರಾ ಅಂತ ಹೇಳ್ತಾಳೆ. ಆಗ ಅವ್ರ ತಂಗಿ, ಇದರಲ್ಲಿ ರಾಮಾಚಾರಿ ಅಣ್ಣ ಯಾರು, ಕೃಷ್ಣ ಅಣ್ಣ ಯಾರು ಅಂತ ಕಂಡಿಡಿ ಅಂತ ಹೇಳ್ತಾನೆ. ಆಗ ಅಜ್ಜಿ, ಓ, ನನ್ನ ಮಕ್ಕಳನ್ನ ನಾನು ಕಂಡಿಡಿಯಲ್ವಾ, ಕಂಡಿಡಿತೀನಿ ಅಂತ ಹೇಳ್ತಾಳೆ. ಆಗ ಅವ್ರ ಕಡೆ ನೋಡ್ತಾಳೆ, ಆದರೆ ಅವಳಿಗೆ ಯಾರು ಯಾರು ಅಂತ ಸರಿಯಾಗಿ ಗೊತ್ತಾಗಲ್ಲ. ಆಗ ಅಮ್ಮ ನೀನು ಕಂಡಿಡಿ ಅಂತ ಹೇಳ್ತಾಳೆ. ಜಾನಕಿ ಕೂಡ ನೋಡ್ತಾಳೆ, ಆದರೆ ಅವಳು ಕೂಡ ಕಂಡಿಡಿಯಲ್ಲ. ಇದರಲ್ಲಿ ಯಾರು ಯಾರು ಅಂತ ತುಂಬ ಗೊಂದಲ ಆಗುತ್ತೆ. ಆಗ ಅಜ್ಜಿ, ನೀನೇ ಅಲ್ವೇನೋ ರಾಮಾಚಾರಿ ಅಂತ ಹೇಳ್ತಾಳೆ. ನೀನು ಏನೂ ಮಾತಾಡ್ತಾ ಇಲ್ಲ, ಹಾಗಾದರೆ ನೀನು ರಾಮಾಚಾರಿ ಅಲ್ಲ ಅಂತ ಹೇಳ್ತಾಳೆ. ಆಗ ಪಕ್ಕದಲ್ಲಿರೋನಿಗೆ, ನೀನು ರಾಮಾಚಾರಿ ಅಂತ ಹೇಳ್ತಾನೆ, ಆದರೆ ಅವನು ಏನೂ ಮಾತಾಡಲ್ಲ. ಆಗ ಅಜ್ಜಿಗೆ ಯಾರು ಯಾರು ಅಂತ ತುಂಬ ಗೊಂದಲ ಆಗುತ್ತೆ. ಹೇ ಹೋಗಪ್ಪ, ಯಾರು ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆಗ ಜಾನಕಿ ಹೇಳ್ತಾಳೆ, ಅವಳಿ ಮಕ್ಕಳು ಅಂದರೆ ಒಂದು ಜೀವ ಎರಡು ದೇಹ ಥರ ಇರ್ತಾರೆ, ಯಾರಿಗೂ ಒಂದು ಸಣ್ಣ ಕೊರತೆ ಕೂಡ ಇರಲ್ಲ ಅಂತ ಹೇಳ್ತಾಳೆ. ಇಷ್ಟು ವರ್ಷ ರಾಮಾಚಾರಿಯಲ್ಲೇ ಕೃಷ್ಣನ ನೋಡ್ತಾ ಇದ್ದೆ, ರಾಮನು ಒಂದೇ ಕೃಷ್ಣನು ಒಂದೇ ಅಂತ ಹೇಳ್ತಾಳೆ. ಆಗ ಅದಕ್ಕೆ ನೀವು ಕಂಡಿಡೀರಿ, ನಾವು ಕಂಡಿಡಿಯೋದಲ್ಲ, ನೀವು ಕಂಡಿಡಿಬೇಕು ಅಂತ ಹೇಳ್ತಾಳೆ. ನನಗೆ ಇಬ್ಬರು ಅಣ್ಣಂದರೆ ಆಗಬೇಕು, ಅಮ್ಮಂಗೆ ಇಬ್ಬರು ಮಕ್ಕಳೇ ಆಗಬೇಕು, ಆದರೆ ನಿಜವಾಗ್ಲೂ ಪ್ರಾಬ್ಲಮ್ ಇರೋದು ನಿಮಗೆ, ನೀವು ಕಂಡಿಡಿರಿ ಅಂತ ಹೇಳ್ತಾಳೆ. ಇವಾಗ ನೀವಂತೂ ಕೃಷ್ಣ ಯಾರು ರಾಮಾಚಾರಿ ಯಾರು ಅಂತ ಕಂಡಿಡಿಯಲೇಬೇಕು ಅಂತ ಹೇಳ್ತಾಳೆ. ಆಗ ಚಾರು, ನನ್ನ ರಾಮಾಚಾರಿ ಯಾರು ಅಂತ ನನಗೆ ಗೊತ್ತಾಗಲ್ವಾ ಅಂತ ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ವೈಶಾಖ ಕಿಟ್ಟಿ ಹತ್ರ ಮಾನ್ಯತೆ ಮ್ಯಾಮ್ ಮಾತಾಡಬೇಕು ಅಂತ ಇದ್ದಾಳೆ, ಆದರೆ ಇದರಲ್ಲಿ ಯಾರು ಯಾರು ಅಂತಲೇ ಗೊತ್ತಾಗ್ತಿಲ್ಲ ಅಂತ ತನ್ನ ಮನಸ್ಸಿನಲ್ಲೇ ಅನ್ಕೊತಿರ್ತಾಳೆ. ಚಾರು, ನಾನು ಕಂಡಿಡಿತೀನಿ ಅಂತ ಹೇಳ್ತಾಳೆ. ಅವರಿಬ್ಬರನ್ನ ದಿಟ್ಟಿಸಿ ನೋಡ್ತಾ ನಿಂತಿರ್ತಾಳೆ, ಆದರೆ ಅವಳಿಗೂ ಕೂಡ ಯಾರು ಯಾರು ಅಂತ ಕಂಡಿಡಿಯೋಕ್ಕೆ ಆಗೋದೇ ಇಲ್ಲ. ಆಗ ಕಿಟ್ಟಿ ಕಣ್ಣಿನಲ್ಲಿ ಸಲಹೆ ಕೊಡ್ತಾನೆ. ಆಗ ಚಾರು, ರಾಮಾಚಾರಿ ಸ್ವಲ್ಪ ಬರ್ತೀಯಾ ಅಂತ ಕರೀತಾಳೆ. ಆಗ ಕಿಟ್ಟಿ ಮುಂದೆ ಹೋಗ್ತಾನೆ, ನಾನೇ ರಾಮಾಚಾರಿ ಅಂತ. ಆಗ ಚಾರು, ನೋಡ್ದಾ ನನ್ನ ಗಂಡೆ ಯಾರು ಅಂತ ನಾನು ಕಂಡಿಡ್ಬಿಟ್ಟೆ ಅಂತ ಹೇಳ್ತಾಳೆ. ಆಗ ವೈಶಾಖ, ಅವನು ರಾಮಾಚಾರಿ ಅಂದರೆ ಇವನೇ ಕಿಟ್ಟಿ ಅಂತ ಅನ್ಕೊತಾಳೆ. ಯಾಕಂದರೆ ರಾಮಾಚಾರಿಗೆ ಎಲ್ಲ ಮರ್ತೋಗಿದೆ ಅಂದರೆ ಅವನು ಮೇಡಮ್ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊತಾಳೆ. ಅವನು ರಾಮಾಚಾರಿ ಅಂದರೆ ಇವನೇ ಕೃಷ್ಣ ಅಂತ ಹೇಳ್ಬಿಟ್ಟು ವೈಶಾಖ ಅವನ್ನ ಅಲ್ಲಿಂದ ಕರ್ಕೊಂಡೋಗ್ತಾಳೆ. ಬಾ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡೋಗ್ತಾಳೆ. ಬನ್ನಿ ಫ್ರೆಂಡ್ಸ್, ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿವರೆಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.